ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜಿತಾ ರಘು ಬ್ಲಾಗ್ಸ್ ಕನ್ನಡ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲ ಸ್ನೇಹಿತರಿಗೂ. ಆ್ಯಕ್ಚುಲಿ ನಿಮ್ಮೆಲ್ಲರ ಒಂದು ಸಪೋರ್ಟ್ ತುಂಬ ಖುಷಿ ಆಗ್ತಿದೆ. ಇವತ್ತು ಗುರುವಾರ ಅಲ್ವಾ, ಸೊ ಹಾಗಾಗಿ ನಾವು ಪೂಜೆಗೆ ರೆಡಿ ಮಾಡಬೇಕು. ಇನ್ನು ಮುಂದಿನ ಕಾರ್ಯಕ್ರಮ ಎಲ್ಲ ಇವ್ರು ನೋಡ್ಕೊತಾರೆ. ಧನ್ಯವಾದಗಳು. ನಾನಿವತ್ತು ಈ ವ್ಲಾಗ್ನ ಗುರುವಾರ ಮಧ್ಯಾಹ್ನದಿಂದ ಶುರು ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ಗುರುವಾರ ಅಂದರೆ ನಮ್ಮ ಮನೇಲಿ ಮಿಸ್ಸೇ ಇಲ್ಲ ರಾಯರು ಪೂಜೆ. ಮತ್ತು ಜೊತೆಗೆ ಇವತ್ತು ತುಳಸಿ ಪೂಜೆನೂ ನಾನು ಇವತ್ತೇ ಮಾಡ್ತಾಯಿದ್ದೀನಿ. ಯಾಕಂದರೆ ನಾವು ಹಿಂದಿನ ದಿನ ತುಳಸಿ ಹಬ್ಬದ ದಿನವೇ ನಮಗೆ ಪೂಜೆ ಮಾಡೋಕ್ಕೆ ಆಗಲಿಲ್ಲ ಅವತ್ತು. ಯಾಕಂದರೆ ಅದ್ರ ಹಿಂದಿನ ದಿನ ನಾವು ಮಂತ್ರಾಲಯಕ್ಕೆ ಹೋಗಿ ಬಂದಿದ್ವಿ. ಸೊ ಹಾಗಾಗಿ ನಮಗೆ ಸ್ವಲ್ಪ ಟೈಮ್ ಸಾಕಾಗಲಿಲ್ಲ. ಆದರೂ ಪರವಾಗಿಲ್ಲ, ಇವತ್ತು ರಾಯರು ಪೂಜೆ ಜೊತೆಗೆ ತುಳಸಿನೂ ಆಗಲಿ ಒಳ್ಳೆಯದೇ ಅಲ್ವಾ. ಅದಕ್ಕೆ ನಾವು ಇವತ್ತೇ ತುಳಸಿ ಪೂಜೆ ಮಾಡ್ತಾಯಿದ್ದೀವಿ. ಮತ್ತು ನಿಮಗೆ ಗೊತ್ತು, ಗುರುವಾರ ನಮಗೆ ಅಲಂಕಾರ ಮಾಡೋಕ್ಕೆ ರೆಡಿ ಮಾಡೋ ಅಷ್ಟರಲ್ಲಿ ಟೈಮೇ ಸಾಕಾಗಲ್ಲ. ಅಲ್ಲೇ ಟೈಮ್ ಹೋಗಿಬಿಡುತ್ತೆ ಬೇಗ ಬೇಗ. ಮತ್ತು ಈ ಕಡೆ ಇನ್ನೇನು ಅಡುಗೆ ಮಾಡಬೇಕಾಗಿತ್ತು, ಆಲ್ರೆಡಿ 2 ಗಂಟೆ ಆಗೋಯ್ತು ಇವತ್ತು. ಸೊ ಬೇಗ ಯಾವುದು ಕ್ವಿಕ್ಕಾಗಿ ಅಡುಗೆ ಮಾಡ್ಬೋದು ಅಂತ ಈ ಕಡೆ ನಾನು ಹುರಿದ ಅವರೆಕಾಳು ಹುಳಿ ಮಾಡ್ತಾಯಿದ್ದೀನಿ ಇವತ್ತು. ಸಾಂಬಾರು ನಿಜವಾಗ್ಲೂ ಚೆನ್ನಾಗಿ ಬಂದಿತ್ತು. ಇವ್ರಿಗೆ ತುಂಬಾ ಇಷ್ಟ ಆಯಿತು ಈ ಸಾರಿ. ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾಯಿದ್ರು ಅವರು. ನಾನು ಈ ಕಡೆ ಅಡುಗೆ ಮಾಡ್ತಾಯಿದ್ದೆ, ಅಷ್ಟರಲ್ಲಿ ಇವರು ಹೂವು ಎಲ್ಲ ಕಟ್ಟುತ್ತಾಯಿದ್ರು, ಅವ್ರಿಗೆ ಯಾವುದು ಹೂವು ಬೇಕು ಅಂತ. ಈ ಥರ ಹಾರಗಳು ತರ್ತಾರೆ ಅವರು, ದಿಂಡು ಎಲ್ಲ ಥರದ ಹೂವುಗಳು. ಬಟ್ ಅದ್ರ ಜೊತೆಗೆ ಅವತ್ತಿನ ಅಲಂಕಾರಕ್ಕೆ ಅವ್ರಿಗೇನಾದರೂ ಹೂವು ಬೇಕು ಅಂತ ಅನಿಸಿದ್ರೆ ಆವಾಗ ಅವರೇ ಕೂತ್ಕೊಂಡು ಈ ಥರ ಕಟ್ಟುತ್ತಾರೆ, ಯಾವ ಥರ ಬೇಕು ಅಂತ. ಮತ್ತು ಅವ್ರು ಏನಂದರೆ ಪ್ರತಿ ವಾರವೂ ಹೂವು ತರೋ ಮುಂಚೆ ಯೋಚನೆ ಮಾಡ್ತಾರೆ. ಓಕೆ, ಈ ತಲೆಯಲ್ಲೇ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ, ನಾನು ಈ ಸಲ ಹಿಂಗೆ ಮಾಡೋಣ ಅಂತಿದ್ದೀನಿ, ಈ ಥರ ಹೂವು ತೊಗೊಂಡು ಬರ್ತೀನಿ ಅಂತ. ನೀವು ನೋಡಿರ್ಬೋದಲ್ವ ವೀಡಿಯೋಗಳಲ್ಲೆಲ್ಲ, ಪ್ರತಿ ವಾರವೂ ಒಂದೇ ಥರ ಇರಲ್ಲ, ಒಂದೊಂದು ಸಲ ಒಂದೊಂದು ಥರ ಅಲಂಕಾರ ಇರುತ್ತೆ. ಅದೆಲ್ಲ ನಿಜವಾಗ್ಲೂ ರಾಯರು ಆ ಥರ ಅಲಂಕಾರ ಮಾಡಿಸ್ಕೊಳ್ಳೋದಷ್ಟೇ. ಬಟ್ ನಮಗೆ ಖುಷಿ ಆಗುತ್ತೆ, ರಾಯರಿಗೆ ಆ ಥರ ಒಂದು ಅಲಂಕಾರ ಮಾಡಿ ಪೂಜೆ ಮಾಡೋ ಅಂಥದ್ದೊಂದು ನಮ್ಮ ಕೈಯಲ್ಲಿ ಅವ್ರು ಮಾಡಿಸ್ಕೊತಾ ಇದ್ದಾರಲ್ಲ, ಅದಕ್ಕಿಂತ ಇನ್ನೇನೂ ಇಲ್ಲ. ಅದ್ರ ಜೊತೆಗೇ ಇನ್ನೊಂದು 4-5 ಥರ ಹಣ್ಣುಗಳು ಕೂಡ ತಂದಿದ್ದರು. ದಾಳಿಂಬೆ ಹಣ್ಣು, ಆರೆಂಜು, ಆ್ಯಪಲ್ ಮತ್ತು ಸೀಬೆ ಹಣ್ಣು. ಯಾಕಂದರೆ ಇವತ್ತು ಎರಡೂ ಪೂಜೆಗೂ ಇಡಕ್ಕೆ ಬೇಕಾಗಿತ್ತು. ಒಂದು ಕಡೆ ತುಳಸಿ ಪೂಜೆಗೂ ಮತ್ತು ರಾಯರಿಗೂ ಕೂಡ. ಇನ್ನೊಂದು ಕಡೆ ಅವರು ಬೇಗ ಬೇಗ ಅಲಂಕಾರ ಮಾಡಿ ಮುಗಿಸ್ತಾ ಇದ್ದರು. ಇನ್ನೂ ಪೂರ್ತಿ ಅಲಂಕಾರ ಆಗಿಲ್ಲ, ಸ್ವಲ್ಪ ಅಲಂಕಾರ ಆಗಿದೆ ನೋಡಿ, ಈ ಥರ ಕಾಣಿಸುತ್ತೆ. ಅವ್ರು ಅದಕ್ಕೆ ಯಾವ ಹೂವು ಆದಮೇಲೆ ಯಾವ್ದು ಹಾಕಬೇಕು ಅಂತ ಯೋಚನೆ ಮಾಡಿ ಹೂವು ತೊಗೊಂಡು ಬರ್ತಾರೆ. ಬೇಕು ಅಂದರೆ ಅವರೇ ಕಟ್ಟುತ್ತಾರೆ. ಇನ್ನು ಪೂರ್ತಿಯಾಗಿ ಅಲಂಕಾರ ಆದಮೇಲೆ ಈ ಥರ ಕಾಣಿಸ್ತಾಯಿದ್ರು ನಮ್ಮನೆ ರಾಯರು. ಇನ್ನು ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ, ತೆಂಗಿನಕಾಯಿಲಿ ಆ ಥರ ಗರಿ ಬಂದಿದೆ ಅಂತ. ಅದು ನಂಗೆ ತುಂಬ ಖುಷಿಯಾಯಿತು. ಅದು ಅದಾಗಿದ್ದು ಆ ಥರ ಬಂದಿರೋದು. ನನಗೆ ಫಿಶ್ ಬಗ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ. ಬಟ್ ಆದರೆ ನಾವು ಮನೆಗೆ ಫಿಶ್ ತಂದಮೇಲೆ ನನಗೆ ನಿಜವಾಗ್ಲೂ ಗೊತ್ತಾಗಿದ್ದೇನೆಂದರೆ, ಫಿಶ್ ಕೂಡ ಎಷ್ಟು ಚೆನ್ನಾಗಿ ನಮಗೆ ರೆಸ್ಪಾಂಡ್ ಮಾಡುತ್ತೆ ಅಂದರೆ, ನಾವೇನಾದರೂ ಆ ಕಡೆಯಿಂದ ಈ ಕಡೆ ಓಡಾಡ್ತಿದ್ರೆ ಅವ್ರಿಗೇನಾದ್ರು ಹೊಟ್ಟೆ ಹಸಿವಾಗಿದೆ ಅಂದರೆ ಎಲ್ಲರೂ ಒಂದು ಸೈಡಿಗೆ ಬಂದುಬಿಡ್ತಾರೆ. ಆವಾಗ ನಾವು ಇವ್ರಿಗೆ ಹೊಟ್ಟೆ ಹಸಿವಾಗಿದೆ ಅಂತ ಊಟ ಹಾಕಬೇಕು. ಬೆಳಗ್ಗೆನೂ ಊಟ ಹಾಕಿರ್ತೀನಿ, ಮಧ್ಯಾಹ್ನ ಸಾಯಂಕಾಲ ಎಲ್ಲನೂ ಊಟ ಹಾಕಿರ್ತೀವಿ. ಬಟ್ ಆದರೂ ಅದ್ರ ಮಧ್ಯದಲ್ಲೂ ಏನಾದರೂ ಅವ್ರಿಗೆ ಹೊಟ್ಟೆ ಹಸಿವಾಗ್ತಿದೆ ಅಂತಂದರೆ, ನಾವು ಏನಾದರೂ ಓಡಾಡ್ತಾ ಇದ್ದೀವಿ ಅಂತಂದಾಗ ಎಲ್ಲ ಒಂದು ಸೈಡಿಗೆ ಬಂದುಬಿಡ್ತಾರೆ. ನಿಜವಾಗ್ಲೂ ಅದು ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನೊಂದು ವೀಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ನೋಡಿ. ಆಲ್ರೆಡಿ ಯಾರು ಫಿಶ್ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಿರುತ್ತೆ, ಯಾರು ಫಿಶ್ನ ಈ ಥರ ಸಾಕ್ತಾ ಇರ್ತೀರ, ಅವರಿಗೆ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಬಟ್ ಆದರೂ ನಾನು ಅದೊಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ. ಇನ್ನು ಈ ಕಡೆ ತುಳಸಿ ಪೂಜೆಗೆ ರೆಡಿ ಮಾಡ್ತಾ ಇದ್ದೀವಿ. ಆಲ್ರೆಡಿ ಟೈಮ್ ಆಗೋಗಿತ್ತು. ಮತ್ತು ಹೋದ ವರ್ಷ ನಾವು ಪೂಜೆ ಮಾಡಿದಾಗ ಈ ಥರ ಸೀರೆ ಎಲ್ಲ ಏನೂ ಉಡಿಸಿರಲಿಲ್ಲ, ಹಾಗೆ ಅಲಂಕಾರ ಮಾಡಿ ಪೂಜೆ ಮಾಡಿದ್ವಿ. ಬಟ್ ಆದರೆ ಈ ಸಲ ಇವರು ಸೀರೆ ಉಡಿಸೋಣ ಅಂತ ಹೇಳಿದ್ರು. ಅದು ನಿಜವಾಗ್ಲೂ ಚೆನ್ನಾಗಿ ಕಾಣ್ತಾಯಿತ್ತು, ಚೆನ್ನಾಗೂ ಬಂತು. ಮತ್ತು ನನಗೆ ಜಾಸ್ತಿ ಈ ಅಲಂಕಾರ ಕೂಡ ಇಷ್ಟ ಆಯಿತು, ಅವ್ರು ಕೆಳಗಡೆ ಮಾಡಿರೋ ಈ ಥರ ಹೂವಿನ ಡೆಕೋರೇಷನ್ ಎಲ್ಲ. ಸೊ ಇದೆಲ್ಲ ಆದಮೇಲೆ ಇವಾಗ ಬೇಗ ಪೂಜೆ ಮಾಡೋಣ, ಟೈಮ್ ಆಗೋಗಿದೆ ಅಂತ ಪೂಜೆ ಮಾಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಇದನ್ನು ಹೇಳಲೇಬೇಕು, ನಿಜವಾಗ್ಲೂ ನೀವೆಲ್ಲರೂ ಸಪೋರ್ಟ್ ನೋಡಿ ನನಗೆ ತುಂಬಾ ಖುಷಿ ಆಯಿತು. ನಾವೇನೋ ಹೊಸದಾಗಿ ಶುರು ಮಾಡಿದ್ದೀವಿ ಅಂತ ಅಂದಾಗ ಈ ಥರ ಒಂದು ಸಪೋರ್ಟ್ ಸಿಕ್ಕಿದ್ರೆ ಖುಷಿ ಆಗುತ್ತೆ. ಸೊ ಅಲ್ಲಿ ಇಲ್ಲಿ ಏನಾದ್ರು ಸಣ್ಣ ಪುಟ್ಟ ತಪ್ಪಾಯಿತು ಅಂತಂದರೆ ವೀಡಿಯೋದಲ್ಲಿ ನೆಕ್ಸ್ಟ್ ಬರೋ ಎಲ್ಲ ವೀಡಿಯೋದಲ್ಲೂ ನಾನು ಅದನ್ನು ಚೇಂಜ್ ಮಾಡ್ತೀನಿ. ನಿಮ್ಗೆ ಯಾವ ಥರದಾರೋ ವೀಡಿಯೋ ಬೇಕು ಪರ್ಟಿಕ್ಯುಲರ್ ಅಂತಂದರೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.